ಶಿಕ್ಷಕರು ಮಕ್ಕಳಿಗೆ ಕೇವಲ ಪಾಠವನ್ನಷ್ಟೇ ಅಲ್ಲದೆ ಉತ್ತಮ ಸಂಸ್ಕೃತಿ ಹಾಗೂ ಸಂಸ್ಕಾರಗಳನ್ನು ಬೆಳೆಸುವ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಆಮ್ಲಮೊಗರು ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಪ್ರಾಮಾಣಿಕ ನಿಷ್ಠೆ ಮತ್ತು ಸೇವಾಭಾವದಿಂದ ನಿರ್ವಹಿಸುತ್ತಿರುವ ಕಾರ್ಯದಿಂದಾಗಿ ಈ ಶಾಲೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಸ್ಥಾನಕ್ಕೆ ಏರುವುದು ನಿಶ್ಚಿತ ಎಂದು ಮಂಗಳೂರು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು HR ಈಶ್ವರ ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಜಗಣ್ಣನವರಿದ್ದಾರೆ. ಉತ್ತಮ ರಾಜ್ಯ ಶಿಕ್ಷಕರಲ್ಲಿ ಒಬ್ಬರಾದಂಥ ನಮ್ಮ ಜಗಣ್ಣನವರು ತುಂಬಿದ ಕೂಡ ಯಾವುದೇ ಒಂದು ಸಣ್ಣ ಶಿಕ್ಷಕರಿಗೆ ಒಬ್ಬ ಶಿಕ್ಷಕರಿಗೆ ಒಂದು ಸಣ್ಣ ತೊಂದರೆ ಆದರೂ ಕೂಡ ಅವರು ಅದನ್ನು ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡೋಗಿ ಪರಿಹಾರ ಸಿಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ನಮ್ಮ ಜಗಣ್ಣನವರು ಅವರ ಒಂದು ಮುಂದಾಳತ್ವದಲ್ಲಿ ನಾನು ಶಾಲೆಗೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭಗಳಲ್ಲಿ ಅವರ ಶಿಕ್ಷಕವೃಂದನೂ ಅಷ್ಟೇ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿ. ನಾನು ಯಾವಾಗಾದ್ರೂ ಶಾಲೆಗೆ ವಿಸಿಟ್ ಕೊಟ್ಟರೆ ಆ ಶಾಲೆ ನಡೀತಿದೆಯೋ ಇಲ್ಲವೋ ಅನ್ನೋ ರೀತಿಯಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಎಲ್ಲರೂ ಕೂಡ ಶಿಕ್ಷಕರು ಅವರವರ ಪಾಡಿಗೆ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಅದನ್ನು ನೋಡಿ ನಮಗೆ ತುಂಬ ಸಂತೋಷ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಉತ್ತಮ ಸಂಸ್ಕಾರವನ್ನು ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದವರು ಕಲಿಸ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತದೆ. ಈ ಒಂದು ದಿನ ನಾನು ಹೇಳ್ತಾ ಇದ್ದೀನಿ, ನಮ್ಮ ಆಮ್ಲಮೊಗರಿನಲ್ಲಿರುವಂಥ ಈ ಒಂದು ಶಾಲೆ ಮುಂದೊಂದು ದಿನ ಅತ್ಯುನ್ನತ ಸ್ಥಾನಕ್ಕೆ ಹೋಗುವುದರಲ್ಲಿ ಸಂದೇಶವಿಲ್ಲ. ಖಂಡಿತವಾಗಲೂ ಪ್ರಾಮಾಣಿಕವಾಗಿ ಶಿಕ್ಷಕ ವೃಂದದವರು ಮುಖ್ಯ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಮ್ಲಮೊಗರು ಇಲ್ಲಿ ನಡೆದ ಶಾಲಾ ಮಕ್ಕಳ ಪ್ರತಿಭಾ ಸಿಂಚನ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಶಾಲೆಯ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಕ್ರಿಯಾಶೀಲರಾಗಿ ಸಂಸ್ಥೆಯ ಪ್ರಗತಿಗಾಗಿ ಏಕ ಮನಸ್ಸಿನಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಣ್ಣ ಶಿಕ್ಷಕನಿಗೆ ಆಗುವ ತೊಂದರೆಯನ್ನು ಸಹ ನ್ಯಾಯಯುತವಾಗಿ ಸಮಯಕ್ಕೆ ಸರಿಯಾಗಿ ಪರಿಹರಿಸುವಂತಹ ಮಾನವೀಯ ವ್ಯಕ್ತಿತ್ವದ ಮುಖ್ಯೋಪಾಧ್ಯಾಯರು ಶಾಲೆಗೆ ದಿಕ್ಕನ್ನು ತೋರಿಸುತ್ತಿದ್ದಾರೆ. ಸ್ಪೀಕರ್ UT ಖಾದರ್ ಅವರ ಪ್ರೇರಣಾದಾಯಕ ಮಾತುಗಳನ್ನು ಪ್ರೇರಣೆಯಾಗಿಸಿದ ಆಮ್ಲಮೊಗರು ಶಾಲೆಯ ವಿದ್ಯಾರ್ಥಿನಿ ಹನ್ನತ್ ಮತ್ತು ಕೊಣಾಜೆ ಶಾಲೆಯ ನಿಶಾ ಅವರನ್ನ ತಾಲೂಕು ಮಟ್ಟದಲ್ಲಿ ಹೆಚ್ಚು ಅಂಕ ಗಳಿಸಿದ ಹಿನ್ನೆಲೆಯಲ್ಲಿ 50,000 ರೂಪಾಯಿಯನ್ನು ನೀಡಿ ಗೌರವಿಸುವುದು ಶ್ಲಾಘನೀಯ ಅಂತ ಹೇಳಿದ್ರು. ನನಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಖುಷಿ ಆಗ್ತದೆ. ನಮ್ಮ ಶಾಲೆಯ ಒಂದು ಮಗು, ಆಮ್ಲಮೊಗರು ಶಾಲೆಯ ಪ್ರೌಢಶಾಲೆಯ ಮಗು ಅನ್ನತ್ ಎಂಬುವಂಥ ಒಂದು ಮಗು, ಮತ್ತು ನಮ್ಮ ಕೊಣಜೆ ಪದವು ಶಾಲೆಯಲ್ಲಿರುವಂಥ ಒಂದು ನಿಶಾ, ಆ ಮಕ್ಕಳಿಗೆ ಇವತ್ತು ನಾವು ನಮ್ಮ ಸ್ಪೀಕರ್ ಸಾಹೇಬರು 50,000 ಚೆಕ್ಕುಗಳನ್ನು ಕೊಟ್ಟು ನಮ್ಮ ತಾಲೂಕಿಗೆ ಫಸ್ಟ್ ಬಂದಿದ್ದಾರೆ. ಅವರು ಫಸ್ಟ್ ಸೆಕೆಂಡ್ ಬಂದಿದ್ದಾರೆ, ಅನ್ನತ್ತು ಮತ್ತು ನಿಶಾ ಎಂಬುವರು. ಆ ಮಗುವಿನ ಅವರಿಬ್ಬರನ್ನ ಕರೆದು ಕೇಳಿದೆ. ಅವರೇ ನನ್ನನ್ನು ಮಾತಾಡಿಸ್ತೋ, ಸರ್ ನೀವು ಬಂದ್ರಿ ಒಂದು ದಿನ ನಮ್ಮ ಶಾಲೆಗೆ, ನೀವು 1 ಗಂಟೆ ನಮಗೆ ಬುದ್ಧಿವಾದ ಹೇಳಿದ್ರಿ, ನಿಮ್ಮ ಸ್ಪೀಚನ್ನು ಕೇಳಿ ನಾನು ಮೋಟಿವೇಟ್ ಆಗಿ ಇವತ್ತು ನಾನು ತಾಲೂಕಿಗೆ ಫಸ್ಟ್ ಬಂದಿದ್ದೀನಿ ಸರ್ ಅಂತ ನನಗೆ ಭಾರಿ ತುಂಬ ಖುಷಿ ಆಯಿತು. ನಮಗೆ ಮಕ್ಕಳು ಕೊಡೋದೇ ಗೌರವ ಬಹುಮಾನ, ಅದೇ ನಮಗೆ. ಆ ಮಗು ಬಂದು ನನಗೆ ಹೇಳ್ತು, ಸರ್ ನೀವು ಬಂದು ನಮಗೆ ಟಾಕ್ ಕೊಟ್ರಿ, ಅದನ್ನು ನಾನು ಕೇಳಿಕೊಂಡೆ, ನಾನು ಚೆನ್ನಾಗಿ ಓದಿದೆ, ನಾನು ತಾಲೂಕಿಗೆ ಇವತ್ತು ಫಸ್ಟ್ ಬಂದಿದ್ದೀನಿ ಅಂತ ಹೇಳ್ತು. ಹಾಗಾಗಿ ನಿಮ್ಮ ಮಕ್ಕಳುಗಳು ಕೂಡ ಒಳ್ಳೆಯ ಭವಿಷ್ಯವಿದೆ. ಯಾರೂ ಕೂಡ ಸರ್ಕಾರಿ ಶಾಲೆಗಳು ಅಂತ ಕೇವಲವಾಗಿ ನೀವು ಪರಿಗಣಿಸಬೇಡಿ. ನನ್ನ 2 ಮಕ್ಕಳುಗಳು ಕೂಡ 9ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ, ಕನ್ನಡ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ಮಕ್ಕಳು. ಅದರ ಅರ್ಥ ಏನಪ್ಪ ಅಂತಂದರೆ, ನಮ್ಮ ಮಕ್ಕಳಿಗೆ ಇಲ್ಲಿ ಬರೀ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಸರ್ವಾಂಗೀಣ ಅಭಿವೃದ್ಧಿ, ಕಲಿಕೆ ಎಲ್ಲವನ್ನೂ ಕೂಡ ಹೇಳ್ಕೊಡ್ತಾರೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರುವಂಥ ಎಲ್ಲ ಶಿಕ್ಷಕರುಗಳು ಕಾಂಪಿಟೇಟಿವ್ ಪರೀಕ್ಷೆಯನ್ನು ಬರೆದು ಆಯ್ಕೆಯಾಗಿರುವಂಥ ಶಿಕ್ಷಕರುಗಳು. ಅವರಿಗೆ ನಾವು ವರ್ಷಕ್ಕೆ 20 ದಿನಗಳ ಪಾಠವನ್ನು ಯಾವ ರೀತಿ ಮಾಡಬೇಕು ಅಂತ ತರಬೇತಿಯನ್ನು ಕೊಡ್ತೀವಿ. ಜೊತೆಗೆ ನಮ್ಮ ಶಾಲೆಯಲ್ಲಿ ಕಲಿತಿರುವಂಥ ಮಕ್ಕಳು ಮುಂದೊಂದು ದಿನ ಖಂಡಿತವಾಗಲೂ ಉತ್ತಮ ವಿದ್ಯಾರ್ಥಿಗಳಾಗಿ ಅವರು ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಮ್ಲಮೊಗರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಇಕ್ಬಾಲ್ ವಹಿಸಿದ್ರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪಂಚಭಾಗ್ಯ ಯೋಜನೆ ಅನುಷ್ಠಾನ ಸಮಿತಿ ಉಳ್ಳಾಲ ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಮಾತನಾಡಿ, ಮನುಷ್ಯನು ನಿಜವಾದ ಮನುಷ್ಯನಾಗಲು ವೇದಿಕೆಯಲ್ಲಿ ನಿಂತು ಆತ್ಮವಿಶ್ವಾಸದಿಂದ ಮಾತನಾಡಲು ಶಿಕ್ಷಕರೇ ಪ್ರಮುಖ ಕಾರಣರಾಗಿರುತ್ತಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ಧೈರ್ಯವನ್ನು ಮಕ್ಕಳಿಗೆ ನೀಡುವುದು ಶಾಲೆಯ ಸಕಾರಾತ್ಮಕ ವಾತಾವರಣವೇ. ಇಂದಿಗೂ ಕೆಲವರ ಮನಸ್ಸಿನಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಶಾಲೆಯಲ್ಲ ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಆಮ್ಲಮೊಗರ್ನ ಸರ್ಕಾರಿ ಶಾಲೆ ಈ ಭ್ರಮೆಯನ್ನು ಮುರಿದಿದೆ. ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಮುಖ್ಯೋಪಾಧ್ಯಾಯರಾದ ಜಗದೀಶ್ ಶೆಟ್ಟಿ ಅವರಂತಹ ಸಮರ್ಪಿತ ಶಿಕ್ಷಕರ ನೇತೃತ್ವ ಈ ಶಾಲೆಗೆ ಹೆಮ್ಮೆಯಾಗಿದೆ. ಶತಮಾನೋತ್ಸವದ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳು ನೀಡಿದ ದೇಣಿಗೆಯ ಫಲವಾಗಿ ಇಲ್ಲಿನ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿಯೂ ಸೌಲಭ್ಯಗಳ ದೃಷ್ಟಿಯಿಂದಲೂ ಎಷ್ಟೊಂದು ಪ್ರಗತಿ ಸಾಧಿಸಿದ್ದಾರೆ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇದು ಸರ್ಕಾರಿ ಶಾಲೆಗಳ ಶಕ್ತಿಯನ್ನ, ಶಿಕ್ಷಕರ ಬದ್ಧತೆಯನ್ನ ಪ್ರತಿಬಿಂಬಿಸುವ ಜೀವಂತ ಉದಾಹರಣೆ ಇದ್ರು. ಈ ಕಾಲಘಟ್ಟದಲ್ಲಿ ಮತ್ತು ಮಕ್ಕಳಿಗೆ ಅಗತ್ಯ ಇರತಕ್ಕಂತಹ ಒಂದು ಕುಲಾಗಿರುತ್ತದೆ ಶಿಕ್ಷಕರ ಒಂದು
ಕುಲ. ಒಂದು ಮನುಷ್ಯನಾಗಬೇಕಾದರೆ, ಇಲ್ಲದ್ರೆ ಒಂದು ಮನುಷ್ಯ ನನ್ನ ಥರ ಒಂದು ನಿಮಿಷ ಆದರೆ ವೇದಿಕೆಯಲ್ಲಿ ನಿಂತು ಮಾತನಾಡಲಿಕ್ಕೆ ಧೈರ್ಯ ಬರಬೇಕಾದರೆ ಈ ಶಿಕ್ಷಕ ವೃಂದದವರೇ ಕಾರಣ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ. ನನಗೆ ಹೆಮ್ಮೆ ಇದೆ. ಎಲ್ಲಿ ಹೋದರೂ ನನ್ನ ಶಾಲೆಯಲ್ಲಿ ನನಗೆ ಎಲ್ಲಿ ಹೋದರೂ ಸಹ ಧೈರ್ಯದಿಂದ ಹೇಳಲಿಕ್ಕೆ ನಾನು ಬಲ್ಲೆ. ಏನಂದರೆ ನಮ್ಮ ಶಾಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಗಳಿಸುವಂತಹ ಜಗದೀಶ್ ಮಾಸ್ಟರ್ ಇದ್ದಾರೆ. ಆ ಶಾಲೆಯ ಪಕ್ಕದಲ್ಲೇ ನನ್ನ ಮನೆ ಇದೆ ಅಂತ ಹೇಳಲಿಕ್ಕೆ ಬಹಳ ನನಗೆ ಹೆಮ್ಮೆ ಇದೆ. ಅದು ಯಾಕೆ ಹೇಳ್ತೇನೆಂದರೆ, ಸರ್ಕಾರಿ ಶಾಲೆ ಅಂದರೆ ಅದು ಒಂದು ಶಾಲೆ ಅಲ್ಲ ಅಂತ ಒಂದು ಕೆಲವರ ಮನಸ್ಸಲ್ಲಿದೆ. ಆದ್ದರಿಂದ ನಾನು ಸಹ ಈಗ ಹೇಳಿದರೆ ಹೇಳ್ತಾರೆ ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ಈಗ ಕೇಳ್ಬೋದು. ಆದರೆ ನಾನು ಹೇಳ್ತೇನೆ, ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಬಹಳ ಉನ್ನತ ಒಂದು ಹುದ್ದೆಗೆ ಹೋದಂತಹ ಉದಾಹರಣೆ ನಮ್ಮ ಗ್ರಾಮದಲ್ಲೇ ಇದೆ. ಬಹಳ ಜನರಿದ್ದಾರೆ. ನಾವು ಇಲ್ಲಿ 100ನೇ ವರ್ಷ ಆಚರಣೆ ಮಾಡುವಾಗ ಹಳೆ ವಿದ್ಯಾರ್ಥಿಗಳು, ನಮಗೆ ಸಹ ಇವರು ಹಳೆ ವಿದ್ಯಾರ್ಥಿಗಳು ಅಂತ ನೆನಪಿರುವುದಿಲ್ಲ, ಚೆಕ್ ಬರೆದು 1 ಲಕ್ಷ ಎಲ್ಲ ತಗೊಂಡು ಬಂದಿದ್ದಾರೆ. ಬಹಳ ಹೆಮ್ಮೆ ಇದೆ ನಮಗೆ. ನಾವು ಕಲಿತಂಥ ಶಾಲೆಯಲ್ಲಿ ಆಗುವ ಕಾರ್ಯಕ್ರಮಕ್ಕೆ ನಮಗೆ ಸಿಕ್ಕಿದಂತಹ ಸಂಬಳದಲ್ಲಿ ಅರ್ಧ ಸಂಬಳ ಅಂತ ಹೇಳಿ ಕೊಟ್ಟವರು ಸಹ ಇದ್ದಾರೆ. ಆದ್ದರಿಂದ ಎಲ್ಲ ನನ್ನ ಗ್ರಾಮಸ್ಥರೇ ಬಹಳ ಸಂತೋಷವಾಗ್ತಿದೆ. ಆದ್ದರಿಂದ ನಾವು ಸಹ ಶಿಕ್ಷಕರಿಗೆ ಪ್ರೋತ್ಸಾಹ ಕೊಡಬೇಕು. ಇನ್ನು ಶಾಲಾ ಮುಖ್ಯೋಪಾಧ್ಯಾಯರಾದ ಜಗದೀಶ್ ಶೆಟ್ಟಿ ಅವರು ಮಾತನಾಡಿ, 11 ಮಂದಿ ಶಿಕ್ಷಕರ ಅವಿರತ ಶ್ರಮ ಹಾಗೂ ಸಮರ್ಪಿತ ಸೇವೆಯಿಂದ ಶಾಲೆಯ ಸಮಗ್ರ ಅಭಿವೃದ್ಧಿ ಸಾಧ್ಯವಾಗಿದೆ. ಶಿಕ್ಷಣದ ಗುಣಮಟ್ಟವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ಮುಂದಿನ ಶೈಕ್ಷಣಿಕ ವರ್ಷದಿಂದ LKG ತರಗತಿಯನ್ನು ಆರಂಭಿಸಲಾಗುತ್ತಿದೆ. ಈ ತರಗತಿಗೆ ಕೇವಲ 30 ಮಂದಿ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದ್ದು, ಆಸಕ್ತ ಪೋಷಕರು ಸಾಧ್ಯವಾದಷ್ಟು ಬೇಗ ತಮ್ಮ ಮಕ್ಕಳ ನೋಂದಾವಣೆಯನ್ನು ಪೂರ್ಣಗೊಳಿಸುವಂತೆ ವಿನಂತಿ. ಶಾಲೆಯಲ್ಲಿ 1ರಿಂದ 10ನೇ ತರಗತಿಯವರೆಗೆ ಎಲ್ಲಾ ತರಗತಿಗಳಿಗೂ ಸುಸಜ್ಜಿತ ಮೂಲಸೌಕರ್ಯ, ಶಿಸ್ತಿನ ಕಲಿಕಾ ವಾತಾವರಣ ಹಾಗೂ ಅನುಭವ ಸಂಪನ್ನ ಶಿಕ್ಷಕರ ಮಾರ್ಗದರ್ಶನ ಲಭ್ಯವಿದೆ. ಗೌರವಾನ್ವಿತ ಇತಿಹಾಸವನ್ನು ಹೊಂದಿರುವ ಈ ಶಾಲೆ 101 ವರ್ಷಗಳ ಕಾಲ ನಿರಂತರವಾಗಿ ಶಾಲಾ ವಾರ್ಷಿಕೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಿಕೊಂಡು ಬರುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಮುಂದಿನ ದಿನಗಳಲ್ಲಿಯೂ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಿ ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯಲಿ ಎಂಬುದು ಎಲ್ಲರ ಆಶಯ ಅಂತ ಹೇಳಿದರು. ಶಿಕ್ಷಕಿಯರು 11 ಮಂದಿ, ನನ್ನನ್ನು ಹೊರತುಪಡಿಸಿ 11 ಮಂದಿ ಶಿಕ್ಷಕಿಯರಿದ್ದಾರೆ. ಶಿಕ್ಷಕರ ಆ ಒಂದು ಶ್ರಮ ಅದರಲ್ಲಿ ಕಂಡು ಬರ್ತಾ ಇದೆ. ಅವರಿಗೆ ನಾನು ಎಲ್ಲ ನಿಮ್ಮ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಂದು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ, ಪೋಷಕರೆಲ್ಲ ಇದ್ದೀರಿ, ನಮಗೆ LKG ಆರಂಭ ಆಗಿದೆ. ಮುಂದಿನ ವರ್ಷಕ್ಕೆ ನಾವು ದಾಖಲಾತಿ ಆರಂಭಿಸಿದ್ದೇವೆ. LKG UKGಗೆ 4 ವರ್ಷ LKG, UKGಗೆ 5 ವರ್ಷ ಮತ್ತು 1ನೇಗೆ 6 ವರ್ಷ ಪೂರ್ಣಗೊಂಡವರಿಗೆ ಈಗಾಗಲೇ ಮಕ್ಕಳು ದಾಖಲಾತಿ ಆಗಿದೆ. ನಾವು 30 ಮಕ್ಕಳಿಗಿಂತ ಹೆಚ್ಚು ದಾಖಲಾತಿ ತಗೊಳ್ಳುವುದಿಲ್ಲ, ದಯವಿಟ್ಟು ಗಮನಿಸಿ. ಆದಷ್ಟು ಶೀಘ್ರದಲ್ಲಿ ಯಾರು ಬರ್ತೀರಿ ಅವರಿಗೆ ಮಾತ್ರ ದಾಖಲಾತಿಗೆ ಅವಕಾಶ. ಇವೆಲ್ಲ ಉಚಿತ, ಅಂಕ 1 ಬಿಟ್ಟು ಮತ್ತೆಲ್ಲ ಉಚಿತ. ಅದರಿಂದ ದಯವಿಟ್ಟು ಎಲ್ಲರೂ 2 ಜೊತೆ ಬಟ್ಟೆ ಸಿಗ್ತದೆ, ಊಟ ಸಿಗ್ತದೆ, ಹಾಲು ಸಿಗ್ತದೆ, ಮೊಟ್ಟೆ ಸಿಗ್ತದೆ ಮತ್ತು ಪುಸ್ತಕ ಎಲ್ಲವೂ ಸಿಗ್ತದೆ. ಜೊತೆಗೆ ಒಳ್ಳೆಯ ಶಿಕ್ಷಣ ಸಿಗ್ತದೆ. ಆಂಗ್ಲ ಮಾಧ್ಯಮದ ಶಿಕ್ಷಣದ ಜೊತೆಗೆ ಕನ್ನಡ ಮಾಧ್ಯಮ ದ್ವಿಭಾಷೆ ಶಿಕ್ಷಣ ನಮ್ಮದು. ಎರಡನ್ನು ಜೊತೆಯಾಗಿ ಕಲಿಯುತ್ತಾ ಇರುವಂತಹ ಮಕ್ಕಳು ನಮ್ಮಲ್ಲಿದ್ದಾರೆ. ಇಲ್ಲಿವರೆಗೆ 7ನೇ ಕ್ಲಾಸಿನವರೆಗೆ ದ್ವಿಭಾಷೆಯಲ್ಲಿದ್ದಾರೆ, 8ನೇ ತರಗತಿ ಮಾತ್ರ ಕನ್ನಡ ಭಾಷೆಯಲ್ಲಿದ್ದಾರೆ. ಮುಂದಿನ ವರ್ಷಕ್ಕೆ 8ನೇ ತರಗತಿಯೂ ದ್ವಿಭಾಷೆಯಲ್ಲಿ. ಅದರಿಂದ 10 ತರಗತಿ ನಮ್ಮಲ್ಲಿ ಒಳ್ಳೆಯ ಒಂದು ಸುಸಜ್ಜಿತ ವ್ಯವಸ್ಥೆಗಳಿದೆ, ಕಟ್ಟಡದ ವ್ಯವಸ್ಥೆ ಇದೆ. ಒಂದೇ ಒಂದು ಕೊರತೆ, ಇಂಗ್ಲಿಷ್ ಮೀಡಿಯಂ ಏನು ನಮ್ಮದು ಖಾಸಗಿ ಅಲ್ಲ, ಸರ್ಕಾರಿ. ಆದ್ದರಿಂದ ನಿಮ್ಮ ಆ ತಲೆಯಿಂದ ತೆಗಿಬೇಕು. ಇದು ಸರ್ಕಾರಿ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತದೆ ಎಂಬಂತ ಯೋಚನೆ ನಿಮ್ಮಲ್ಲಿರಲಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಆಮ್ಲಮೊಗರು ಗ್ರಾಮ ಪಂಚಾಯತ್ ಸದಸ್ಯರಾದ ಸುಬೋಧ್ ಶೆಟ್ಟಿ, ಆಮ್ಲಮೊಗರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ವಿಠಲ ಶೆಟ್ಟಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದ ರಾಧಾಕೃಷ್ಣರಾವ್ ಟಿಡಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಅಬುಸಾಲಿ, ಮುನ್ನೂರು ಸಿಆರ್ಪಿ ರೆಹನಾ, ಪದವಿ ಪೂರ್ವ ಹೆಣ್ಣು ಮಕ್ಕಳ ಕಾಲೇಜು ದೇರಳಕಟ್ಟೆ ಇಲ್ಲಿನ ಉಪನ್ಯಾಸಕರಾದ ಮಂಜುನಾಥ್, ಸರ್ಕಾರಿ ಪ್ರೌಢಶಾಲೆ ಆಮ್ಲಮೊಗರು ಮುಖ್ಯ ಶಿಕ್ಷಕರಾದ ನಾಗರಾಜ್, ಮುನ್ನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿಯಾದ ಪ್ರಮೀಳಾ ಉಪಸ್ಥಿತರಿದ್ದರು. ಈ ಸಂದರ್ಭ ಶಿಕ್ಷಣಾಧಿಕಾರಿ HR ಈಶ್ವರ್ ಮತ್ತು ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಮುಖ್ಯೋಪಾಧ್ಯಾಯ ಜಗದೀಶ್ ಶೆಟ್ಟಿ ಇವರನ್ನು ಅಭಿನಂದಿಸಲಾಯಿತು. ಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು.